ಹೆಸರು ಮಾದೇವಿ ಅಂತ ಮಾಡ್ಕೊಂಡವ್ರಿ ನಮ್ಮ ಮನೆಯವ್ರ ಆಗ್ಬೇಕ್ರಿ. ನಾವು ಹೈನುಗಾರಿಕೆ 6 ವರ್ಷ ಆತ್ರಿ ಹೈನುಗಾರಿಕೆ ಮಾಡತ್ತೇವ್ರಿ. ಒಂದು ಆಕಳಿಂದ ಸ್ಟಾರ್ಟ್ ಮಾಡಿವ್ರಿ ಸರ್. ಅಂದ್ರೆ ಒಂದು ಆಕಳ ಮಾಡೋದ್ರಿಂದ ನಮ್ಮ ಮೊದಲು ಮನೆಯವ್ರು ಕೂಲಿ ಹೋಗಿದ್ರು ಇದನ್ನ. ಅಂದ್ರೆ ಒಂದು ಆಕಳ ಮಾಡೋದ್ರಿಂದ ನಮಗೆ ಅದು ಒಂದು ಆಕಳ ತರೋದ್ರಿಂದ ಮತ್ತೆ ಹಂಗೆ ಲಾಭದಾಯಕ ಒಂದು ಸ್ವಲ್ಪ ಮಾಡೋ ಇನ್ಸ್ಟೋಕ್ ಆಯಿತು. ಆ್ಯಂಡ್ ಒಂದು ಹಂಗೆ ತಂದು ನಾವು ಇಷ್ಟೆಲ್ಲ ಹೈನುಗಾರಿಕೆ ಮಾಡ್ಕೋಬೇಕು ಅಂತ ಎಲ್ಲ ಮಾಡ್ಕೊಂಡು ಹೈನುಗಾರಿಕೆ ಮಾಡ್ಕೊಂಡಿವಿ ಸರ್. ಹೈನುಗಾರಿಕೆ ಏನೂ ಕಷ್ಟ ಅಂತೂ ಏನೂ ಆಗಿಲ್ಲ ಸರ್, ಮಾಡ್ಕೊಳ್ಳೋಷ್ಟು ಲಾಭ ಆಗಿದೆ. ಇದು ಕೃಷಿ ಕಲ್ಪದಿಂದ ನಿಮ್ಗೆ ಏನು ಲಾಭ ಆಯಿತು? ಅವ್ರು ಹೆಂಗೆ ಟ್ರೈನಿಂಗ್ ಕೊಟ್ಟರು ಅದೆಲ್ಲ ಹೇಳಿ. ಕಲ್ಪದಿಂದ ರೀ ಸರ್, ಈಗ ನಾವು ಮೊದಲ ಒಮ್ಮೆ ಹಸಿ ಮೇವು ಹಾಕೋದು, ಒಮ್ಮೆ ಒಣ ಮೇವು ಹಾಕೋದು ಮಾಡ್ತಿದ್ದೇವ್ರಿ ಸರ್. ಅದೇ ಒಮ್ಮೆ ಸ್ಟೇಮರ್ ಮಾಡೋದು ಕಲಿಸಿದ್ರೆ ಒಮ್ಮೆ ಮೇವು ಮುಸುರಿ ಎಲ್ಲ ಹಾಕೋದು, ಒಮ್ಮೆ ಪ್ಯಾಟ ಡಿಗ್ರಿ ಎಲ್ಲ ಬರ್ಲಾಕ ಚಲೋ ಆಗೈತಿ. ಆ್ಯಂಡ್ ಎಲ್ಲ ಹೇಳೋದ್ರಿಂದ ನಾವೆಲ್ಲ ಮಾಡಿದ್ರಿ ಸರ್. ಅಂದ್ರೆ ಅವ್ರು ಕೊಟ್ಟಿದ್ದೇನೆ ಅಂದರೆ ಮಾಹಿತಿನೇ ನಿಮ್ಗೆ ಹೆಚ್ಚು ಉತ್ಪಾದನೆ ಹೆಚ್ಚು ಇದು ನಾವು ಮಾಡ್ಕೊಂಡಿವ್ರಿ ಸರ್. ಅವ್ರಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಲಾಭದಾಯಕ ಆಗಿತ್ತು. ಮೊದಲ ಒಂದು ಆಕಳದಿಂದ ಎಷ್ಟು ಹಾಲು ಬರ್ತಿತ್ತು ಉತ್ಪಾದನೆ? ಈಗ ಎಷ್ಟು ಆಯ್ತು? 5 ಲೀಟರ್ ಹಾಕ್ತೀನಿ ಸರ್. ಒಂದು ಹೊತ್ತಿಗೆ 5 ಲೀಟರ್ ಹಾಕ್ತಿದ್ವಿ. ಅದ ಮೊದಲು ಇವ್ರು ನೀವು ಟ್ರೈನಿಂಗ್ ತೊಗೊಳಕ್ಕೆ ಮೊದಲ ಒಂದು ಆಕಳಿಂದ ಎಷ್ಟು ಬರ್ತಿತ್ತು, ಈಗ ಎಷ್ಟು ಬರಾಗ್ತೈತೆ ಹಾಲು? ಒಂದು ಆಕಳಿಂದ 5-6 ಲೀಟರ್ ಬರ್ತಿತ್ರಿ ಸರ್. ಕಮ್ಮಿ ಅಂದ್ರೆ 5-6 ಲೀಟರ್ ಬರ್ತಿತ್ರಿ ಗಬ್ಬು ಇದ್ದು. ಈಗ ಒಂದು ಹೊತ್ತಿಗೆ 10 ಲೀಟರ್ 11 ಲೀಟರ್ ಹೆಚ್ಚು ಮಾಡ್ಕೊಂಡು ಡಬಲ್ ಆಗೈತಿ. ಅಂದ್ರೆ ನಿಮ್ಮ ಆದಾಯನೂ ಡಬಲ್ ಆಗೈತಿ, ರೊಕ್ಕ ಡಬಲ್ ಆಗೈತ್ರಿ. ಮೊದಲ ಕೆಮೆಪ್ ಹಾಕ್ತೀನಿ ಸರ್. ಅವಾಗ ಒಂದು 10 ದಿವಸಕ್ಕೆ 25,000 ಹಿಂಗ 26,000 ತಗೋತೀನಿ ಸರ್. ಈಗ 10 ದಿವಸಕ್ಕೆ 25,000, 30,000, 40,000 ತನಕ ತಗೋತೀನಿ ಸರ್. ಈಗ ಮೊದಲು ನೀವು ಮೇವು ಕೊಂಡು ತಗೋತಿದ್ರು, ಇಲ್ಲಿ ನೀವೇ ನಿಮ್ದೇ ಮೇವು ಕೊಂಡಂತೂ ಎಂದು ತಗೊಂಡೇ ಇಲ್ಲ ಸರ್. ಜೋಳದ ಕಣಕ್ಕೆ ಅಷ್ಟ ಹೊರಗೆ ತಗೋತೀವ್ರಿ. ಎಲ್ಲ ಮನೆಯಿಂದ ಎಲ್ಲ ತಯಾರು ಮಾಡ್ಕೋತೀವಿ. ಅವ್ರೇನು ಮೇವು ಬೇರೆ ರೀತಿ ಹೇಳಿದ್ರ, ನೀವು ತಿನ್ನಿಸಬಾರ್ದು, ಬರೋಬ್ಬರ ಟೈಮಿಗೆ ತಿನ್ಬೇಕು, ಎಷ್ಟು ಕಟ್ ಮಾಡಿ ಅದು ಅದರಿಂದ ಸರ್. ಹರ್ಯಾಗ 9 ಗಂಟೆಗೆ ಹಾಕಿದ್ರೆ ರಾತ್ರಿ ಹರ್ಯಾಗ ನಾಳೆ 10 ಗಂಟೆಗೆ ಮೇವು. ಈಗ ಮೇವು ಉಳಿತೈತಿ ನಿಮ್ಗೆ? ಮೊದಲಿಕ್ಕಿಂತ ಮೇವು ಉಳಿತೈತಿ? ಅವಾಗಿಂತ ಉಳಿತೈತಿ. 3 ಟೈಮ್ ಹಾಕ್ತಿದ್ರಿ ಸರ್. ಅವಾಗ ಟೈಮ್ ಉಳಿತೈತಿ, ಮೇವು ಉಳಿತೈತಿ, ಮೇವು ಉಳಿತೈತ್ರಿ. ಆದಾಯನೂ ಹೆಚ್ಚಾಗೈತಿ. ಈಗ ಕೂಲಿಗೆ ಹೋಗಿದ್ರು, ಕೂಲಿಗೆ ಹೋಗೋದು ಬಿಟ್ಟಾರ್ರಿ. ಈಗ ಕೂಲಿ ಯಾರು ಹೋಗಲ್ಲ ಸರ್. 5 ವರ್ಷ ಆಯ್ತ್ರಿ ಸರ್ ನಮ್ಮನೆಯವ್ರು ಕೂಲಿ ಬಿಟ್ರು. ಈಗ ಕೂಲಿ ಬಿಟ್ಟು ಇದು ಮಾಡ್ಕೊಂಡ ಇದು ಆದಾಯ ಹೆಚ್ಚಾಗಿತ್ರಿ ಸರ್. ಈಗ ಆಕಳ ಎಷ್ಟದ ಅಂತ ನಮಗೆ? 13 ಆಕಳ. ಇನ್ನೂ ಹೆಚ್ಚು ಮಾಡಬಹುದು ನೀವು? ಮಾಡ್ತೇನೆ ಸರ್. ಈಗ ವರ್ಷಕ್ಕೆ ತಿಂಗಳಿಗೆ ಅಂದಾಜು ಎಷ್ಟು ನಿಮ್ಗೆ ಎಲ್ಲ ಖರ್ಚು ಹೋಗಿ? ಎಲ್ಲ ಖರ್ಚು ಹೋಗಿ 50,000 ಉಳಿತೈತಿ. 50,000 ಉಳಿತೈತಿ. ಇದು ಒಂದು ತಿಂಗಳಿಗೆ 20,000 ತಗೋತೀನಿ. 1,00,000 ಈಗ ಬರೀ ನಿಮ್ದು 2 ಎಕರೆ ಒಳಗೆ ಬರೀ ತೋಟ ಮಾಡ್ಕೊಂಡಿದ್ರೆ ಅದು 50,000 ಆಗ್ತಿದ್ದಿಲ್ಲ. ಇಲ್ಲ ಸರ್. ಅದು ಎಷ್ಟು ಆಗ್ತಿತ್ತು ಅಂದಾಜು? ಸುಮ್ಮನೆ ಅದ್ರ ಮೇಲೆ ಇಟ್ಟಿದ್ರೆ ಒಂದು ರೈತ ಎಷ್ಟು ಗಳಿಸ್ತಾರೆ? 50,000 80,000 ಆಗ್ಬೇಕಾದ್ರೆ ವರ್ಷಕ್ಕೆ 80,000. ಈಗ ತಿಂಗಳ 50,000. ಇಲ್ಲ, ತಿಂಗಳಿಗೆ 120 ರೀ. ತಿಂಗಳ 1,00,000. ಏನು ಕಾರ್ಪೊರೇಟ್ ಕಂಪ್ನಿ ಒಳಗೆ ಕೆಲಸ ಮಾಡ್ದಂಗೆ ಅದ ನಿಮ್ದು? ಈಗ ಅದಕ್ಕಿಂತ ನಮ್ಮ ಅಭಿಪ್ರಾಯ ಇನ್ನ ಮಾಡ್ಕೋಬೇಕನ್ನೋ ಅಭಿಪ್ರಾಯ ಐತ್ರಿ. ಒಬ್ಬನ ಮಗ ಅಂದ್ರಿ, ಅವ್ನು 10ನೇ ಸ್ಕೂಲಿಗೆ ಹೋಗ್ಕೊಂಡ್ರಿ. ಅವ್ನು 10ನೇ ಸಾಲಿ ಮುಂದ ಕಲಿತಂದ್ರ ಹಚ್ಚಿದ್ರ ಸರ್. ಕಲಿಲಿಕ್ಕೇನೈತಿ ಇನ್ನ 10 ಆಕಳ ಮಾಡ್ಕೊಟ್ಟು ಧೈರ್ಯ. ಈಗ ಯಾರು ರೈತರು 2 ಎಕರೆ 3 ಎಕರೆ ಸಣ್ಣ ರೈತರು ಇರ್ತಾರೆ, ಅಂಥವ್ರಿಗೆ ನೀವು ಅವ್ರಿಗೆ ಏನು ಸಲಹೆ ಕೊಡ್ತೀರಿ? ಅಂದ್ರೆ ಅವರು ಒಂದು ವರ್ಷಕ್ಕೆ 70,000 ಬರಾಕ್ತಿಲ್ಲ, ಅಂತ ರೈತರಿಗೆ ನೀವು ಏನು ಸಲಹೆ ಕೊಡ್ತೀರಿ? ಏನಿಲ್ರಿ, ಅದ ಹೊಲ್ದಾಗ ಮಾಡೋಕ್ಕಿಂತ ಆದಾಯ ಏನೋ 1 ಮಗ 2 ಮಗ ಇದ್ರು, 1 2 ಎಕರೆ ಹೊಲ ಇದ್ರು ಇಂತ ಆದಾಯ ಕೂಲಿಗೆ ಹೋಗಿಲ್ಲ ಸರ್. ಅಭಿಪ್ರಾಯ ಇಲ್ಲ ಅನ್ನಂಗಿಲ್ಲ. ಮನಿಯೊಳಗೆ ಇಂತ ದನಾಕರ ಮಾಡ್ಕೊಂಡ್ರು ಮನಿ ಎಲ್ಲ ಕಂಟ್ರೋಲ್ ಆಕೈತಿ ನಮ್ಮ ಅಭಿಪ್ರಾಯ. ಅಂದ್ರೆ ಸಣ್ಣ ರೈತರು ಇದನ್ನು ಮಾಡಿ ಒಳ್ಳೆ ಆದಾಯ ಮಾಡಬಹುದು ಸರ್. ಏನೋ ಅಜ್ಜಿ ಇದ್ರು ಸ್ವಲ್ಪ ಒಂದ ಟೈಮ್ ಮೇವು ಹಾಕಿರಿ, 2 ಹೊತ್ತು ಮಗ ಸ್ಕೂಲಿಗೆ ಹೋಗಿ ಬಂದು ಹಿಂಡು ಹೊತ್ತು ಹಾಲು ಹಾಕಿರು ಏನೋ ಅಭಿಪ್ರಾಯ ಐತ್ರಿ ಸರ್. ವೆರಿ ಫಸ್ಟ್ ಪ್ರಾಕ್ಟೀಸ್ ನಾವು ಚಾಲೂ ಮಾಡೋದು ₹1 ಖರ್ಚಿಲ್ಲಾರ್ದು ಕೆಲಸ ಮಾಡಿ ಸರ್. ಕಡೆ VDP ಮನೆಗೆ ಮಾಡ್ಬೋದು, CMP ತೊಳೆದು ನೀಟಾಗಿ ಮಾಡ್ಬೋದು. ಅದು ಯಾವುದ್ರಿಗೂ ಖರ್ಚಿಲ್ಲ. ಪೆಡಾಕಿಗೆ ಒಂದು ಸ್ವಲ್ಪ, ಸೈಲೇಜಿಗೆ ಒಂದು ಸ್ವಲ್ಪ ಖರ್ಚದ. ಅವ್ರಿಗೆ ಆದಾಯ ವೃದ್ಧಿ ಆದಾಗ ಅವ್ರು ಖರ್ಚು ಮಾಡ್ಕೊತಾನೆ. ಅವಾಗ ಮಾಡ್ಕೊಂಬಿಡಿ ಖರ್ಚು ಇಲ್ಲಾಂದ್ರೆ ನಾನು ಫಸ್ಟಿಗೆ ಆ ಕೆಲಸ ಹೇಳಕ್ಕೆ ಹೋದ್ರಿಗಿನ ಸರ್ ನಮ್ಗೆ ಅದು ಆಮೇಲೆ ಮತ್ತೆ ಅದನ್ನ ನೀವು ಕೊಡ್ರಿ ಅಂತ ಬರೋಕ್ಕೆ ಚಾಲೂ ಮಾಡ್ಬೋದು. ಆದರೆ ನಮ್ಗೆ ಈಗ ನೋಡ್ದಂಗೆ ಆಯ್ತು, ನೀವು ಬಡವರಿಗೆ ಹೆಲ್ಪ್ ಮಾಡ್ತೀರಲ್ಲ, ಆಕಳ ತಾಳಕ್ಕೆ ಏನಾದ್ರು ಲೋನ್ ಕೊಡೋಕ್ಕೆ ವ್ಯವಸ್ಥೆ ಇಲ್ಲ? ಲೋನಿಗೆ ಗೌರ್ಮೆಂಟಿಗೆ ಕನೆಕ್ಟ್ ಮಾಡಿಕೊಡ್ತೀವಿ, ಬ್ಯಾಂಕಿಗೆ ಕನೆಕ್ಟ್ ಮಾಡಿಕೊಡ್ತೀವಿ. ಅಲ್ಲ, ಗೌರ್ಮೆಂಟ್ ಲೋನ್ ಕೊಡುತ್ತಾನೆ. ನಬಾರ್ಡಿಂದ ಭಾಳ ಪ್ರೋಗ್ರಾಮ್ ಅದ. ಇಲ್ಲಿ ಇವರು ಕೆಲವೊಂದು ಲೋನ್ ತೊಗೊಂಡಿದ್ರು, ಅವ್ರಿಗೆ ನಾವು ಭೇಟಿ ಮಾಡಿಸ್ಕೊಡಕತ್ತೀವಿ. ನಾವು ನಮ್ಮ ಕಡೆ ಅವಾಗ ಏನಾಗ್ತದೆ ರೀ, ಮಾಡಿಸ್ದಂಗೆ ಆಗ್ಬಿಡ್ತದೆ. ಆಗಂಗಿಲ್ಲ ಹಂಗೆ ಮಾಡೋಕೆ. ಆ್ಯಂಡ್ ವಿ ವಾಂಟ್ ಇಟ್. ನಮ್ಗೆ ಇಲ್ಲ ಅಂದ್ರೂ ನಾವು ನೆಕ್ಸ್ಟ್ ಇಯರ್ ಇನ್ನೊಂದು 100 ಜನ ಬೇರೆ ತೊಗೋತೀವಿ. ಅವಾಗ ಇವ್ರನ್ನ ನೋಡ್ಬೇಕು. ನಾವು ಹಂಗೆ ಕೈ ಹಿಡ್ಕೊಂಡು ಹೋದ್ರಿಗಿನ ಆಗಂಗಿಲ್ಲ. ಹಾಗಾಗಿ ನಾವು ನಂಗೆ ಸಾಹೇಬ್ರಿಗೂ ಭಾಳ ಮಾಡ್ಬೇಕಂತ ಆಸೆ ಇದೆ. 150 ಮಂದಿ ಯಾಕೆ ಅನ್ಕೊಳಕಂದ್ರೆ ಅಷ್ಟು ಮಂದಿ ನಾವು ಮ್ಯಾನೇಜ್ ಮಾಡ್ಬೋದು. 6 ಜನ ಒಬ್ಬೊಬ್ಬ ಮನುಷ್ಯ ಕಡೆಯಿಂದ 25 ಮಂದಿ ಕಡೆ ಒಬ್ಬ ಟೀಮ್ ಮೆಂಬರ್ 25 ಮಂದಿ ನೋಡ್ಕೋಬೇಕು. ಈಗ ನೀವು 150 ಮಂದಿಯಲ್ಲಿ ಎಷ್ಟು ಜನ ಒಟ್ಟು ಎಷ್ಟು ಆಕಳು ಇದಾವೆ ಅನ್ನೋದು ಟೋಟಲ್ ಎಲ್ಲ ಕೊಡ್ತೀನಿ. ಅದೊಂದು ಕೊಡ್ತೀನಿ. ಎಷ್ಟು ಜನ 105 ಜನ ಹೇಳಿದ್ರಲ್ಲ ಬೆಳಿಗ್ಗೆ,
105 ಜನ ಏನೂ ಬಿಡ್ದಂಗೆ ಪ್ರಾಕ್ಟೀಸ್ ಮಾಡ್ತಾರೆ. ಇನ್ನೊಂದು 30 ಜನ ಸ್ವಲ್ಪ ಮಾಡ್ತಾರೆ. ನನಗೆ 30 ಡೇಸ್ ಏನೂ ಬಿಡ್ಲದಂಗೆ ಮಾಡಿದ್ರೆ ಕೌಂಟ್ 30 ಡೇಸ್ ಒಂದಿನ ಬಿಟ್ಟರು ಅದರಲ್ಲಿ ಕಡಿಮೆ ಈಗ ಬಡವರು ಇವರೊಂದು 6 ಸಾಕಿರ್ಬೋದು, ಇನ್ನು ದೊಡ್ಡವರು ಒಂದು 100 ಆಕಳು ಸಾಕಿರ್ಬೋದು. ಅಂಥವ್ರಿಂದ ಯಾರು 15ಕ್ಕಿಂತ ಜಾಸ್ತಿ ಯಾರು ವರ್ಕೆ ಮಾಡಿಲ್ಲ. ಅವ್ರು ಹೊಟ್ಟೆ ತುಂಬ ಮಾಡ್ಕೊಂಡ್ಬಿಡ್ತಾರೆ. ಈಗ ನಿಮ್ಮ ಕಡೆ 100 ಹಾಕದ ನೀವು ಎಲ್ಲೋ ಕಲ್ಕೊಂಬರ್ತೀರಿ, ನಾವೇ ಬೇಕಾಗಿಲ್ಲ ಅವ್ರಿಗೆ. ಅಲ್ಲ ಅಂಥವ್ರು ನಿಮ್ಮ ಇದ್ದಾರೆ ಇಲ್ಲ, ಅಷ್ಟು ದೊಡ್ಡವರಿಲ್ಲ. 15 ಜನ ಮ್ಯಾಕ್ಸಿಮಮ್. ಮಿಲ್ಕಿಂಗ್ ಮಷಿನ್ ಮಾಡೋದ್ರಿಂದ ಏನು ಇಟ್ಸ್ ಸೈಂಟಿಫಿಕಲಿ ಪ್ರೂವನ್ಗೆ ಯಾವ್ದಾದ್ರು ಮಂದಿ ಮನೆಯಾಗ 5ಕ್ಕಿಂತ ಜಾಸ್ತಿ ಇರ್ತದಲ್ಲ ಅವರಿಗೆ ಕೈ ಮಾಡೋದ್ರಿಂದ ಬೆನ್ನು ನೋವು ಮತ್ತು ಮೂಳೆಕಾಲು ಬರಬೇಕು. ಆವ್ರೇಜ್ ಫಾರ್ಮರ್ ಏಜ್ ಬಂದ್ಬಿಟ್ಟು ಇಂಡಿಯಾದಾಗ ನೋಡಿದ್ರೆ 47 ಇಯರ್ಸ್ ಅವ್ರಿಗೆ ಎಷ್ಟೊಂದು ತಿಂದು ಮಾಡ್ಸೋಕ್ಕಾಗುತ್ತೆ. ದಿಸ್ ಮಷಿನ್ ಇಸ್ ಸೈಂಟಿಫಿಕಲಿ ಪ್ರೂವನ್. ನಾಟ್ ನಾವು ಎಲ್ಲ ರೈತರ ಕಡೆ ನೋಡಿ ಮಿಲ್ಕ್ ಮಾಡಿದ್ಮೇಲೆ ಆ ಮಷಿನ್ ಟೈಮು 60 ಲೀಟ್ರ್ ಹಾಲು ಇರ್ತದೆ. ಆಮೇಲೆ ಅದು ಕೈ ಮಾಡಲೇಬೇಕು ಕಂಪಲ್ಸರಿ. ಸೊ ಅದು ಇಟ್ಸ್ ಎ ಮಿಸ್ಕನ್ಸೆಪ್ಷನ್. ಆಮೇಲೆ ಎವ್ರಿ ಟೈಮ್ ಒನ್ ಟೈಮ್ ಊಟ ಕೊಟ್ಟರೆ ಸಾಕು. ಸೊ ಇಟ್ಸ್ ಟೋಟಲಿ ಮಿತ್. ಸೊ ಮಷಿನ್ ಅಂದ್ರೆ ಅದು ಮಷೀನಿಂದ ಏನು ಲಾಸ್ ಆಗ್ತೈತಿ. ಈಗ ಇಂಟರ್ನ್ಯಾಷನಲ್ ಲೆವೆಲಾಗ ಸಾವಿರಾರು ಇರ್ತಾವೆ, ಅಲ್ಲಿ ಯಾರು ಕೈ ಏನು ಮಾಡೋಕೆ ಹೋಗೋದಿಲ್ಲ. ರಾತ್ರಿ ಇಡೀ ಬರೀ ಹಾಲದೇ ಕರಿಬೇಕಾಗ್ತದೆ. ಸೊ ಅವ್ರ ಮಷೀನಿಂದ ಯಾವುದೋ ಅದು ಕರು ಅದು ಏನಾಗುತ್ತೆ, ಅದು ನೋವಾಗೋದು ಅಥವಾ ಅದರ ಬ್ಲಡ್ ಬರುವುದು, ಅದು ಎಲ್ಲನೂ ಇಟ್ ಈಸ್ ಮೆಂಟ್ ಫಾರ್ ದಿಸ್ ಪರ್ಟಿಕ್ಯುಲರ್ ಬ್ರೀಡ್. ಅದು ಸಕಿಂಗ್ನು ಅದು ನೀವು ಮಷಿನ್ ಹಿಂಗೆ ಇಟ್ಕೊಂಡ್ರೆ ಆಟೋಮೆಟಿಕ್ ಮೇಲೆ ಹೋಗುತ್ತೆ. ಇಟ್ ಈಸ್ ನಾಟ್ ದಟ್ ನಾವು ಫಿಕ್ಸ್ ಮಾಡೋದು ಏನು ಬೇಕಾದ್ರೆ ನೀವು ನೋಡಿದ್ರು ನೋಡ್ಬೋದು. ನಾವು ಹಿಂಗೆ ಮಷಿನ್ ಇಟ್ಕೊಂಡು ನಾವು ಮೇಲೆ ಮಾಡ್ಕೊಂಡಾಗ ಆಟೋಮೆಟಿಕ್ ವ್ಯಾಕ್ಯೂಮ್ ಪ್ರೆಷರಿಂದ ಮೇಲೆ ಹೋಗುತ್ತೆ. ಆ್ಯಂಡ್ ಟೈಟ್ ಆಗೋದ್ರೂ ವ್ಯಾಕ್ಯೂಮ್ ಪ್ರೆಷರಿಂದ. ಸೊ ಬಾಡಿ ಮಸಲ್ಸ್ ಏನು ಚೇಂಜ್ ಆಗಿತ್ತಲ್ಲ ಅದ್ರ ತಕ್ಕಂಗೆ ಕಾಂಟ್ರಾಕ್ಟು ಮತ್ತು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಓಕೆ. ಸೊ ಅವ್ರು ಇವ್ರು ಏನು ಹೇಳ್ತಾರೆ, ಅದು ಭಾಳ ನೋವಾಗ್ತದೆ, ಕೆಚ್ಚಲಿಗೆ ನೋವಾಗ್ತದೆ, ಬ್ಲಡ್ ಬರ್ತದೆ. ಅದಾಗ ಏನು ಬರೋದು. ನೀವು ಯಾರೇ ರೈತರಿಗೆ ಹೋಗ್ತೀವಿ, ನೀವು ಬೇರೆಯವ್ರಕ್ಕಿಂತ ರೈತರು ಕೇಳಿದ್ರೆ ಇನ್ನೂ ಚಲೋ ಆಗ್ತದೆ. ಯಾಕಂದ್ರೆ ಅವ್ರಿಗೆ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಪ್ರಾಕ್ಟಿಕಲಿ 100 ಲೀಟ್ರ್ ಹಾಲು ಕರೆಯೋಕೆ ಆಗಲ್ಲ. ಇಟ್ಸ್ ವೆರಿ ಇಂಪ್ರಾಕ್ಟಿಕಲ್. ಅವಾಗ ಏನು ಮಾಡ್ತಾರೆ, ಹಾಲು ಅದಾಗೆ ಬಿಟ್ಬಿಟ್ಟು ಏನು ಕೊಡ್ರಿ ಹಾಕೋದಾಗ ಗಡ್ಡೆ ಫಾರ್ಮ್ ಆಗ್ತದೆ. ಮತ್ತು ನಿಮ್ಗೆ ಎಲ್ಲ ಒಂದಕ್ಕೊಂದು ಕ್ಯಾಟಸ್ಟ್ರಫಿ ಎಫೆಕ್ಟ್ ಚಲೋ ಆಗ್ತಾ ಹೋಗುತ್ತೆ. ನಮ್ಮವ್ರು ಯಾರು ನೋಡಂಗಿಲ್ಲ, ಅದು ಹೇಳಕ್ಕೆ ಬರೋಂಗಿಲ್ಲ. ಸೊ ಮಷೀನ್ ಇಸ್ ಬೆಟರ್ ಅಂತೀರಿ? ಮಷೀನ್ 100% ಬೆಟರ್. ಈ ರೀತಿ ಬದಲಾವಣೆ ಈಗ ಇನ್ನೂ ಒಂದು ಸ್ವಲ್ಪ ಏನಾಗ್ತೈತೆ ಸರ್, ನಾವು ಒನ್ ಟೈಮ್ ನೋಡ್ಕೊಡೋದ್ರಿಂದ ಆಮೇಲೆ ಗಂಡುಗಳು ಪರಾಗ್ ಮೆಡಿಸಿನ್ ಬಿಡೋದ್ರಿಂದ ಇದು ಒಂದು ಸ್ವಲ್ಪ ಏನಾದರೂ ಬೆನಿಫಿಟ್ ಇದೆ ಅಂತ ಹೇಳಿ ನಾನು ಮನೆ ಟ್ರೈನಿಂಗ್ ಹೋಗಿದ್ದೆ ಸರ್. 2 ದಿವಸ ಶಿಫ್ಟೂರಿಗೆ ಹೋಗಿ ಬಂದ ನಂತರ ಅಲ್ಲಿಂದ ಈಗ ನಮ್ಮ ಸಿಸ್ಟಮ್ ರೆಡಿ ಮಾಡ್ಕೊಂಡು ಸಿಸ್ಟಮ್ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಈ 15 ದಿವಸ ಈಗ ರೆಡಿ ಮಾಡಿಂದ ಇದು ಮಂಟೆಲ್ಲ ಸ್ಟಾರ್ಟ್ ಮಾಡ್ತೀನಿ. ಟೋಟಲ್ ನಮಗೆ 30-35 ಟಾರ್ಗೆಟ್ ಐತಿ ಸರ್. ಈಗ ಟೋಟಲ್ 16. ಈಗ ಎಷ್ಟು ಲೀಟರ್ ಈಗ 50 ಲೀಟರ್ ಆಗ್ತದೆ ಸರ್. ಬೆಳಗ್ಗೆ ಸಾಯಂಕಾಲ 110 ಲೀಟರ್ ಆಗುತ್ತೆ ಸರ್. ಒಂದು ದಿನಕ್ಕೆ ಎಷ್ಟು ರೀ? 110 ಸರ್. ಎಷ್ಟು ಜನ ಕೆಲಸ ಮಾಡ್ತೀರಿ ಸರ್? ನಾನು ಜಾಸ್ತಿ ಮಾಡೋದು 3 ಮಂದಿ. 3 ಮಂದಿ? ಹಾಂ ಸರ್. ಅದೇ ಎಷ್ಟಿದೆ ತಿಂಗಳ ಸರ್ 60,000 ರಿಂದ 65,000 ರೂಪಾಯಿ ಆದಾಯ ಐತಿ ಸರ್. ಎಲ್ಲ ಖರ್ಚು ವೆಚ್ಚ ಎಲ್ಲ ಖರ್ಚು ತೆಗೆದು ಸರ್. ಟೋಟಲಿ ಬಿಲ್ಲು 120 ತನಕ ಬರುತ್ತೆ ಸರ್. 120 ಬಂದರೆ ಅದರ 45,000 ರಿಂದ 50,000 ರೂಪಾಯಿ ಖರ್ಚು ತೆಗೆದು 60 ಏನು ಓದಿದ್ದೀನಿ ಸರ್. ನಾನು BPEd ಸರ್. BPEd ಸರ್. ನೌಕರಿ ಹೋಗ್ಬಿಟ್ಟು ಇದನ್ನು ಮಾಡ್ತಾ ಇದ್ದೀನಿ. ನೌಕರಿ ಮಾಡ್ತಿದ್ದೆ ಸರ್. 26,000 ಸ್ಯಾಲ್ರಿ ಇತ್ತು. ಅದನ್ನು ಬಿಟ್ಟು ರಬಕಾಯಿ ಪದ್ಮಾವತಿ ಇಂಟರ್ನ್ಯಾಷನಲ್ ಸ್ಕೂಲ್ ಸರ್. ಅದು ಬಿಟ್ಟು ಅಲ್ಲ, ಅದನ್ನು ಬಿಟ್ಟು ಬಂದಿದ್ದೀರಿ? ಅದನ್ನು ಬಿಟ್ಟು ಕಿಸಿಂದ ಇದನ್ನು ಮಾಡಾಯ್ತೀನಿ. ನೌಕರಿ ಬಿಟ್ಟು ಏನಂತೀರಾ? ಈ ಥರ ತರಬೇತಿ ನಿಮಗೆ ಸಿಕ್ಕಿರೋದಕ್ಕೆ ಸರ್, ಈ ತರಬೇತಿ ಸಿಕ್ಕಿದ್ರಿಂದ ನಮ್ಗೆ ರೈತರಿಗೆ ಭಾಳ ಅನುಕೂಲ ಐತೆ ಸರ್. ನಾವು ರೈತರಿಗೆ ಭಾಳ ಅನುಕೂಲ ಐತೆ ಸರ್. ಇದೇ ರೀತಿ ಅನುಕೂಲ ಆಗಲಿ ಅಂತ ಹೇಳಿದಿಂದ ನಾನು ಆಶಿಸ್ತೀನಿ ಸರ್.
ಸೈಲೇಜ್ ರೆಡಿ ಮಾಡ್ಕೋಬೇಕು ಸರ್. ಇದು 20 kg ಬರುತ್ತೆ ಸರ್. ಈಗ 20 kg ಮೇವು ಬರುತ್ತೆ ಸರ್. ಈಗ ಒನ್ ಟೈಮ್ ಹಾಕೋದ್ರಿ ಒಂದು ದನಕ್ಕೆ. ಹಾಂ ಸರ್. ಇದು 4 kg ನುಚ್ಚು ಹಾಕ್ಬೇಕ್ರಿ ಸರ್. ನುಚ್ಚು ಹಾಂ ಸರ್. ಮೆಕ್ಕೆಜೋಳದ ಇದು. ಹಾಂ ಮೆಕ್ಕೆಜೋಳದ ಸರ್. ನಾವು ಕ್ಯಾಟಲ್ ಫೀಡ್ ಆಗಲಿ ಯಾವುದಾಗಲಿ ಮತ್ತೊಂದು ಯಾವ್ದಾದ್ರು ಕೊಡ್ಬೇಕಾಗಿತ್ತು ಸರ್. 3.5 kg ಕೊಡ್ಬೇಕು ಸರ್. ಇದು ಪ್ರೆಸೆಂಟ್ ಇಳೋದು ದನಗಳಿಗೆ 3.5 kg ಕೊಡ್ಬೇಕು ಸರ್. 3 ತಿಂಗಳ ನಂತರ 2.5 kg ಕೊಡ್ಬೇಕು ಸರ್. ಆಮೇಲೆ 6 ತಿಂಗಳ ನಂತರ ಆಯ್ತು ಅಂದರೆ ಅದಕ್ಕೆ 1.5 kg ನಂತರ ಕೊಡ್ಬೇಕು ಸರ್. ಇದು ಟೀಮರ್ ಪ್ಯಾಕೆಟ್ಸ್. ಹಾಂ ಸರ್. ಇದು ಉಪ್ಪು ಸರ್. ಉಪ್ಪು ಇದು 100 ಗ್ರಾಮ್ ಕೊಡ್ಬೇಕು ಸರ್. ಎಲ್ಲ ಸೋಡಾ ರೀ. ಸೋಡಾ 100 ಗ್ರಾಮ್ ಕೊಡ್ಬೇಕು ಸರ್. ಆಮೇಲೆ ಬೆಲ್ಲ ಅಲ್ಲಿ ಮಿಕ್ಸರ್ ಪ್ಯಾಕೆಟ್ ಇತ್ತು. ಸ್ವಲ್ಪ ನೀರು ಹಾಕ್ತೀರಾ ನೋಡ್ರಿ. ಇದು ಬೆಲ್ಲ ಸರ್. ಇದು 100 ಗ್ರಾಮ್ ಕೊಡಬೇಕು ಸರ್. ಆಮೇಲೆ ಮಿನರಲ್ ಮಿಕ್ಸರ್ ಸರ್. ಅಲ್ಲಿ ಪ್ಯಾಕೆಟ್ ಐತೆ ನೋಡಪ್ಪ. ಇದು 100 ಗ್ರಾಮ್ ಕೊಡಬೇಕು. ಸಮೃದ್ಧಿ ಅಂತೇಳಿ ಸಮೃದ್ಧಿ ಸರ್. ಇವಾಗ ಇವರು ಶೇಂಗಾ ಹಿಂಡಿ ಕೊಡ್ತಾರೆ, ಚೇಂಜ್ ಮಾಡ್ತಾ ಇರ್ತಾರೆ. ಆಮೇಲೆ ಸಾಸಿವೆ ಕಾಲದ ಹಿಂಡಿನೂ ತರಿಸ್ಲಿಕ್ಕೆ ಅದನ್ನು ನಡೀತದೆ. ಹಾಂ, ಎವ್ರಿ ಟೈಮ್ ಸರ್ ಈ ಸೇಮ್ ಹಾಕೋಬೇಕ್ರಿ ಸರ್. ಈ ಸೇಮ್ ಹಾಕೋಬೇಕ್ರಿ ಸರ್. ಇದನ್ನ ಹಾಕೊಂಡ ನಂತರ ನಾವು ಏನು ಮಾಡ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು ಸರ್. ಸಾವಕಾಶ 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 ಸರ್ ಕಡೆ ಹೋಗ್ತಲ್ಲ ಒಟ್ಟು ಸಾವಕಾಶ ಇದು ಮಾಡಿ. ಮುಂಚೆ ಎಲ್ಲ ಹೆಂಗೆ ಕೊಡ್ತಿದ್ರು, ಉದ್ದ ಕಟ್ಟಿಗೆ ಎಲ್ಲ ಕೊಡ್ತಿದ್ರು. ಈಗ ಅದನ್ನ ಚಾಪ್ ಕಟ್ಟರ್ ಅಲ್ಲಿ ಮಷೀನ್ ತೋರಿಸ್ತಾ ಇದ್ದಾರೆ. ಆ ಚಾಪ್ ಕಟ್ಟರ್ ಮಷೀನ್ ಕಟ್ ಮಾಡಿ ಈ ಥರ ಮಾಡ್ಕೊಂಡ್ರೆ ಸಾಕು. ಆಮೇಲೆ ಅವರೇ ಬೆಳಿಬೇಕು. ಇದು ಅಲ್ಲೇ ಆನುವಲ್ ಇವ್ರದೇ ಅದು. ಇದು 6.5 ಎಕರೆ ಐತೆ. ಅದರಿಂದ ಇಲ್ಲದ ನೋಡ್ರಿ ನಿಮ್ಮ ನೀವು ಸರ್ ಮಗ ಯಾರಂತೇಳಿ ಅಂತ ಹೇಳಕತ್ತೀವಿ ನಿಮ್ಮ ಬಗ್ಗೆ. ಎಲ್ಲ ಮಾಡ್ಬೋದ್ರಿ. ಇಲ್ಲ ಕಡೆ ಯಾಕಂಗೆ ಸೊ ಉದ್ಕ ಹಾಕಕ್ಕೆ ಹೋಗ್ಬೇಕು ಹಾಕೊಂಡಿದ್ದು ಸ್ವಲ್ಪ ಗಪ್ ಗಪ್ ಎಲ್ಲ ಇದು ಮಾಡ್ತಾರೆ. ಏಕ ಹಾಕಕ್ಕೆ ಹೋಗ್ಬೇಕು ಸರ್ ಎಲ್ಲಕ್ಕೂ. ಇದನ್ನ ಕಡೆ ಯಾಕಂದ್ರೆ ಸುರ್ಕುತ್ ನಡಿ ಆ ಮುಂದಿನ ಸುರ್ಕುತ್ ನಡಿ ಅಂತ ಎಲ್ಲ ನೋಡಕತ್ತೀರಿ. ಈ ಕುಮಟೆ ಗ್ರಾಮ್ನಾಗಿನ ರೈತರಾಗಿರ್ಬೋದು ಮತ್ತು ನಾಗರಾಳ ಗ್ರಾಮ್ನಾಗ ನಾವೇನು ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ ಅಂತ ಕರಿತೀವಿ, ಅಂದರೆ 2 ಎಕರೆ 4 ಎಕರೆ ಕೆಳಗಿರುವಂಥ ಫಾರ್ಮರ್ಸು. ಇವ್ರದ್ದು ಒಂದು 5 ಎಕರೆ 6 ಎಕರೆ. ಹಾಗಾಗಿ ಮತ್ತು ನೀವು ಅಲ್ಲಿ ನಾಗರಾಳ್ನಾಗ ನೋಡಿದಂಗೆ ಒಂದು 2 ಎಕರೆ ಫಾರ್ಮ್ ಅಷ್ಟೇ. ಬಟ್ 2 ಎಕರೆ ಫಾರ್ಮ್ನಾಗೂ ಯಾವ ರೀತಿ ಅವ್ರು ಡೆವಲಪ್ಮೆಂಟ್ ಮಾಡ್ಯಾರ ತಾವಾಗೆ ನೋಡಿದ್ದೀರಿ. ಅವ್ರು ಕೋಳಿ ಸಾಕಾಣಿಕೆ ಆಗಿರ್ಬೋದು ಮತ್ತು ಈಗ 13 ಆಕಳ ಅದ ಅವ್ರದ್ದು. ಅವ್ರದ್ದು ಏನಿಲ್ಲ ಅಂತಂದ್ರೆ ಇವತ್ತು 1,30,000 ರೂಪಾಯಿ ಪರ್ ಮಂತ್ ಅವ್ರ ಇನ್ಕಮ್ ಐತಿ. ರಾಜು ಅವ್ರದ್ದು 2 ಎಕರೆನಾಗ 1,30,30,000 ಇನ್ಕಮ್ಮು. ಯಾವ ರೀತಿ ಒಂದು ಇನ್ಫೋಸಿಸು ವಿಪ್ರೋ ಅಂತ ಒಂದು ಕಾರ್ಪೊರೇಟ್ ಕಂಪ್ನಿನಾಗ ತೊಗೊಳ್ಳೋಂಥ ಸ್ಯಾಲ್ರಿಗಿಂತಲೂ ಒಂದು ಹೆಚ್ಚು ಮುಂದೆ ಅವ್ರದ್ದು ಇನ್ಕಮ್, ಪ್ರತಿ ತಿಂಗಳ ಇನ್ಕಮ್ಮು. ಅವ್ರು ಇನ್ ಕೇಸ್ ಇದು ಏನೈತಿ ಡೈರಿ ಫಾರ್ಮಿಂಗ್ ಮಾಡಿರಲಿಲ್ಲ ಅಂದರೆ ಬಹುಶಃ ಒಂದು ವರ್ಷಕ್ಕೆ 60,000-70,000 ಮೇಲೆ ಅವರು ಇನ್ಕಮ್ ಬರ್ದಂಗಿಲ್ಲ ಅಂತ ಅವರಾಗಿ ಹೇಳಿದ್ದಾರೆ. ಆ ರೀತಿ ಏನೈತಿ ಡೈರಿ ಫಾರ್ಮಿಂಗ್ ಅಂತಂದರೆ ಭಾಳ ದೊಡ್ಡ ರೈತರಿಗೆ ಅಷ್ಟೇ ಅಂತ ಏನು ತಿಳ್ಕೊಂಡಿರ್ತಾರೆ. ಅಲ್ಲ, ದೊಡ್ಡ ರೈತರಿಗಿಂತಲೂ ಸಣ್ಣ ರೈತರಿಗೆ ಇದು ಜಾಸ್ತಿ ಬೆನಿಫಿಟ್ಟು. ಆಮೇಲೆ ಯಾವುದೇ ರೀತಿ ಮಳೆ ಹೆಚ್ಚಾಗಲಿ ಕಮ್ಮಿ ಆಗಲಿ ಒಂದು ಸಪ್ಲಿಮೆಂಟ್ರಿ ಇನ್ಕಮ್ ಅಂತ ಕರ್ಕೊಂಡು ಇವತ್ತು ಅವರ ಒಂದು ಲಿವಿಂಗ್ ಸ್ಟ್ಯಾಂಡರ್ಡ್, ಅವರ ರಾಜು ಅಂತ ಏನಿರತ್ತೆ ಅವ್ರು ನೋಡಿದ್ರಿ ನಾಗರಾಳದಾಗ, ಅವ್ರು ಬೇರೆ ಕಡೆ ಒಂದು ಕೆಲಸ ಮಾಡೋಕ್ಕೆ ಹೋಗ್ತಿದ್ರು. ಒಂದು 3-4 ವರ್ಷದಿಂದ ಈಗ ಅವರು ಸ್ವಂತ ಕೆಲಸ ಮಾಡಿ ಒಂದು ಕಾರ್ಪೊರೇಟ್ ಕಂಪ್ನಿಯ ಸ್ಯಾಲ್ರಿ ಥರ ಅವರು ಪ್ರತಿ ತಿಂಗಳು 1,30,000 ರೂಪಾಯಿ ಇನ್ಕಮ್ ಮಾಡ್ಕೊಂಡಾರ. ಅವ್ರನ್ನ ನೋಡಿ ಭಾಳಷ್ಟು ಜನ ರೈತರು ಕಲಿಬೋದು. ಅವ್ರ ಊರಾಗಿನವರು ಆಗಿರ್ಬೋದು, ಬೇರೆ ಯಾರು ಬಂದ್ರೂ ಅವ್ರು ತೋರ್ಸಕ್ಕೆ ರೆಡಿ ಅದಾರ. ಅದೇ ರೀತಿ ನಮ್ಮ ಬಿಜಾಪುರ ಜಿಲ್ಲೆನಾಗ ನೆಕ್ಸ್ಟ್ 1 ವರ್ಷ 1.5 ವರ್ಷ
1000 ಜನ ಈ ರೀತಿ ಫಾರ್ಮರ್ಸ್ ಆಗಬೇಕು. ಪ್ರತಿಯೊಂದು ಊರಾಗ 3 ಇಂದ 4 ಜನ ಫಾರ್ಮರ್ಸ್ ಅವ್ರ ಥರ ಆದ್ರೆ ಒಂದು ನಮ್ಮ ಮಾದರಿ ವಿಜಯಪುರ ಜಿಲ್ಲೆ ಹೈನುಗಾರಿಕೆ ಕ್ಷೇತ್ರದಾಗ ಆಗ್ತದೆ. ಸರ್ BLD ಸಂಸ್ಥೆ ಇವೆಲ್ಲ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಏನಂತ? BLD ಸಂಸ್ಥೆ ಮತ್ತು ಕೃಷಿ ಕಲ್ಪ CM ಪಾಟೀಲ್ ಏನಿದ್ದಾರೆ ಮತ್ತು ಅಕ್ಷಯ ಕಲ್ಪ ಫೌಂಡೇಶನ್ದಿಂದ ನಾವು ಒಂದು ಸಂಸ್ಥೆಯನ್ನು ಮಾಡೀವಿ. ಇಲ್ಲಿ ಈ ಒಂದು ಕೆಲಸ ಟ್ರೈನಿಂಗ್ ಮಾಡಲಿಕ್ಕೆ ನಾವು BLD ಸಂಸ್ಥೆಯಿಂದ ಪ್ರತಿ ವರ್ಷ 50 ಲಕ್ಷ ರೂಪಾಯಿನ ಮೀಸಲಿಟ್ಟಿದ್ದೀವಿ. ಇದೇ ಒಂದು ಟ್ರೈನಿಂಗ್ 5 ವರ್ಷಕ್ಕೆ ಒಂದು 2 ಕೋಟಿ 50 ಲಕ್ಷ ರೂಪಾಯಿ ಈ ಒಂದು ಟ್ರೈನಿಂಗ್ ಹೈನುಗಾರಿಕೆ ಅಷ್ಟೇ ಅಲ್ಲ, ಸಾವಯವ ಕೃಷಿ, ಟೋಟಲ್ ಸಾವಯವ ಕೃಷಿ